A1 ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ಕಾರು ಅಪಘಾತ. ಆಂಧ್ರದಲ್ಲಿ ಚಿಂತಾಮಣಿ ಮೂಲದ ಮೂವರು ಮೃತ. ಕಾರೊಂದು ಚಾಲಕನ ನಿಯಂತ್ರಣ ತಪ್ಪಿ ಬಾವಿಗೆ ಬಿದ್ದ ಪರಿಣಾಮ ಕಾರಿನಲ್ಲಿದ್ದ 3 ಜನ ಸ್ಥಳದಲ್ಲೇ ಸಾವನ್ನಪ್ಪಿ ಮತ್ತಿಬ್ಬರು ಪ್ರಾಣಾಪಾಯದಿಂದ ಪಾರಾಗಿರುವ ಘಟನೆ ಆಂಧ್ರಪ್ರದೇಶ ಅಣ್ಣಮಯ್ಯ ಜಿಲ್ಲೆಯ ಪಿಲೇರು ಮಂಡಲ ಬಲಂವಾರಿಪಲ್ಲಿ ಗ್ರಾಮ ಪಂಚಾಯಿತಿ ಬಳಿಯ ಕುರುವಪಲ್ಲಿ ಬಳಿ ಭಾನುವಾರ ಬೆಳಗಿನ ಜಾವ ನಡೆದಿದೆ. ಚಾಲಕನ ನಿಯಂತ್ರಣ ತಪ್ಪಿ ಕಾರು ಬಾವಿಗೆ ಬಿದ್ದು ಸಾವನ್ನಪ್ಪಿರುವವರು ಚಿಂತಾಮಣಿ ತಾಲೂಕು ಮುತ್ತಕದಳ್ಳಿ ಗ್ರಾಮದ 34 ವರ್ಷದ ಲೋಕೇಶ್, ಚಿಂತಾಮಣಿ ತಾಲೂಕು ಚಾಂಡ್ರಹಳ್ಳಿ ಗ್ರಾಮದ 44 ವರ್ಷದ ಶಿವಾನಂದ ಹಾಗೂ ಕೋಲಾರ ಜಿಲ್ಲೆಯ ಸುಗಟೂರು ಗ್ರಾಮದ 46 ವರ್ಷದ ಚಲಪತಿರವರಾಗಿದ್ದಾರೆ. ಮುತ್ತಕದಲ್ಲಿ ಗ್ರಾಮದ ತಿಪ್ಪಾರೆಡ್ಡಿ ಹಾಗೂ ಚಾಂಡ್ರಹಳ್ಳಿ ಗ್ರಾಮದ ಸುನಿಲ್ ರವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಕಾರಿನಲ್ಲಿದ್ದ 5 ಜನರು ಚಿಂತಾಮಣಿಯಿಂದ ತಮಿಳುನಾಡಿನ ಹೊಸೂರಿಗೆ ಅಡಿಗೆ ಕೆಲಸಕ್ಕೆ ಹೋಗಿ ಅಲ್ಲಿ ಕೆಲಸ ಮುಗಿಸಿಕೊಂಡು ಭಾನುವಾರ ಮಧ್ಯರಾತ್ರಿ 1 ಗಂಟೆಯ ಸಮಯದಲ್ಲಿ ಹೊಸೂರಿನಿಂದ ಆಂಧ್ರದ ಪಿಲೇರಿಗೆ ಅಡಿಗೆ ಕೆಲಸಕ್ಕೆ ಹೋಗುತ್ತಿದ್ದ ವೇಳೆ ಭಾನುವಾರ ಬೆಳಗಿನ ಜಾವ 4:30 ಸಮಯದಲ್ಲಿ ಕಾರು ಚಾಲಕ ಅತಿ ವೇಗ ಹಾಗೂ ಅಜಾಗರೂಕತೆಯಿಂದ ಚಾಲನೆ ಮಾಡಿದ ಪರಿಣಾಮ ಕಾರು ಚಾಲಕನ ಹಿಡಿತ ತಪ್ಪಿ ಪಿಲೇರು ಮಂಡಲ ಬಲಂವಾರಿಪಲ್ಲಿ ಗ್ರಾಮ ಪಂಚಾಯಿತಿ ಕುರುವಪಲ್ಲಿ ಗ್ರಾಮದ ಬಳಿಯ ಬಾವಿಗೆ ಬಿದ್ದ ಪರಿಣಾಮ ಈ ಘಟನೆ ನಡೆದಿದ್ದು, ಕಾರು ಬಾವಿಗೆ ಬೀಳುತ್ತಿದ್ದಂತೆ ಸುನಿಲ್ ಮತ್ತು ತಿಪ್ಪಾರೆಡ್ಡಿ ಕಾರಿನ ಗಾಜು ಒಡೆದು ಹೊರಬಂದು ತಮ್ಮ ಪ್ರಾಣಗಳನ್ನು ರಕ್ಷಣೆ ಮಾಡಿಕೊಂಡು ಕಾರಿನಲ್ಲಿದ್ದವರನ್ನ ಕಾಪಾಡಲು ಸಾಧ್ಯವಾಗದೆ ಸಮೀಪದಲ್ಲಿದ್ದ ಕುರುವಪಲ್ಲಿ ಗ್ರಾಮಸ್ಥರನ್ನ ಕರೆದುಕೊಂಡು ಬಂದು ಕಾರನ್ನ ಮೇಲೆತ್ತಲು ಪ್ರಯತ್ನ ಮಾಡಿ ವಿಫಲರಾಗಿ ಕೂಡಲೇ ಪಿಲೇರು ಪೊಲೀಸರಿಗೆ ವಿಷಯ ಮುಟ್ಟಿಸಿದ್ದು, ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಕ್ರೇನ್ ಮುಖಾಂತರ ಬಾವಿಯಲ್ಲಿದ್ದ ಕಾರನ್ನ ಮೇಲೆತ್ತಿದ್ದು ಕಾರಿನಲ್ಲಿದ್ದ 3 ಜನರು ಉಸಿರುಗಟ್ಟಿ ಕಾರಿನಲ್ಲೇ ಸಾವನ್ನಪ್ಪಿದ್ದಾರೆ ಎಂದು ತಿಳಿದು ಬಂದಿದ್ದು. ಇನ್ನು ಈ ಘಟನೆ ಕುರಿತು ಪಿಲೇರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ಮುಂದಿನ ಕ್ರಮ ಕೈಗೊಂಡಿದ್ದಾರೆ.